ಅಬ್ಬಾ ಸಮಯ JCB ಎಲ್ಲ ಹೋಗ್ರಿ. ನೋಡ್ಕೊಂಡು ಇಳಿಬೇಕು. ಇರೋದ್ನೆಲ್ಲ ಅಗದಾಕ್ಬಿಟ್ರು ಗೊತ್ತಿರೋದ್ನೆಲ್ಲ ಎಲ್ಲ ಮನೆ ಏನು ಯಾವುದು ತಕರಾರು ಇಲ್ಲದೆ ಇರ್ತಕ್ಕಂಥದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಇರ್ತಕ್ಕಂಥದ್ದು, ಆ ಥರ ಜಮೀನಲ್ಲಿ ಮಾತ್ರ ನಾವು ಈಗ ಏನು ಗುಂಡಿದಲ್ಲೂ ಸಚಿನ್ ಇರ್ತಕ್ಕಂಥ ಇದು ಮಾಡ್ತಾರೆ ಅಂತ ಬಿಟ್ಟರೆ ಬೇರೆ ಇನ್ನು ಇರ್ತಕ್ಕಂಥ ಮನೆಗಳಾದರೂ ಅಥವಾ ಬೇರೆ ಯಾವ್ದಾದ್ರು ಕೋರ್ಟಲ್ಲಿ ಆ ಥರ ಡಿಸ್ಪ್ಯೂಟ್ ಇದ್ದರೂ ಕೂಡ ಆ ಜಾಗಕ್ಕೆ ಹೋಗಿಲ್ಲ ಅವರು. ಒಂದೇ ಒಂದು ನಿಮಿಷ ನಾನು ನಿಮಗೆ ಈ 700 ಚಿಲ್ಲರೆ ಎಕರೆಯಲ್ಲಿ ಈ ಜಮೀನುಗಳು ಪೋಡಿನೇ ಆಗಿಲ್ಲ. ಏನು ಹೇಳ್ರಿ, ಈ ಜಮೀನುಗಳು ಪೋಡಿನೇ ಆಗಿಲ್ಲ. 700 ಚಿಲ್ಲರೆ ಎಕರೆ ಪಾಣಿ ಸರ್ವೆ ನಂಬರ್ 1. ಅದಾದಮೇಲೆ ದಿನ್ನೂರು ಜಮೀನನ್ನ ಇದೇನು ಕಾಡುಗೋಡಿ ಪ್ಲಾಂಟೇಶನ್ ಜಮೀನನ್ನ ಡಮಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಹೆಸರಲ್ಲಿ ಒಂದೇ ಒಂದು ಆರ್ಡರ್ ಕಾಪಿ ಇಲ್ಲ. ನೀವು ಅದನ್ನು ನೋಡಿಬಿಡಿ, ಆರ್ಡರ್ ಕಾಪಿ. ಯಾಕಂದ್ರೆ ನಾವಾಗಲಿ ನೀವಾಗಲಿ ಡೆಮೊಲೇಷನ್ ಮಾಡಬೇಕು ಅಂತ ಇಲ್ಲ, ಇದು ಮಾಡ್ಕೊಂಡು ಈಗ ಡೆಮೊಲೇಷನ್ ಮಾಡೋಕು ಅಂತ ಇಲ್ಲ. ಫಾರೆಸ್ಟ್ ಲ್ಯಾಂಡ್ ಅಂತೇಳಿ 711 ಎಕರೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ತಕರಾರು ಈಗ ಇಲ್ಲೂ ಕೆಲವು ತಕರಾರುಗಳಿದೆ. ಯಾವ್ದಾದ್ರು ಕೆಲವೆಲ್ಲ ಅಂಗಡಿಗಳು ಅವೆಲ್ಲ ಏನಾರು ಅವರೆಲ್ಲ ಹೋಗಿದ್ದಾರೆ, ಸ್ಟೇಟಸ್ ಆರ್ಡರ್ ಇದೆ ಅಂತ ಹೋಗೋದಿಲ್ಲ. 700 ಎಲ್ಲಿ ಯಾವ್ದಿಲ್ಲ ಬಿಡಪ್ಪ. ನೀವು ನಮ್ಮಲ್ಲಿ ಒಬ್ಬರು, ನೀವು ಅರ್ಥ ಆಯ್ತಾ? ಫಾರೆಸ್ಟ್ ಇಲಾಖೆಯವರು ಬಂದು ಏನೇನು ಹೇಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಸ್ವಲ್ಪ ನಮ್ಮದು ಕಾಮನ್ ಸೆನ್ಸ್ ಇರೋರು, ನಾವೇನು ಬರೀ 120 ಎಕರೆ ಮಾತ್ರನಾ ಫಾರೆಸ್ಟ್ದು, 700 ಎಕರೆನಾ ಫಾರೆಸ್ಟ್ದು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಬೇಕು. ಅರ್ಥ ಆಯ್ತಾ? ಇವತ್ತೇನಿಲ್ಲ ಕಂಪ್ನಿಗಳಿದ್ದಾವೆ, ಆ ಕಂಪ್ನಿಗಳನ್ನು ಇದ್ರದ್ದು ಗೂಡ್ಸ್ಗಳು ಏನು ಗೂಡ್ ಶೆಡ್ಡು, ಕಂಟೈನರು ಇವೆಲ್ಲ ಟೋಟಲಾಗಿ ಫಾರೆಸ್ಟ್ ಇದೆ. ಹಂಗಿರುವಾಗ ಯಾವುದು ಇದು ಕೋರ್ಟಲ್ಲಿದೆ ಅಲ್ಲ, ಇದಿಲ್ಲ ಈ ತಕರಾರು. ಒಂದು ನಿಮಿಷ ನಾನು 1976 ಇಂದ ಹೋರಾಟ ಮಾಡ್ಕೊಂಡು 1976 ಇಂದ ಇಲ್ಲಿದ್ದೀನಿ. ಪ್ರತಿಯೊಂದು A to Z ನಮ್ಗೂ ವಿಷಯ ಗೊತ್ತು. ಸ್ವಲ್ಪ ದೂರ ಇಟ್ಕೊಳ್ರಪ್ಪ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆ ಫಾರೆಸ್ಟ್ ಅವ್ರು ನಿಮ್ಮನ್ನು ಸಿಕ್ಕಿಸ್ತಾ ಇದ್ದಾರೆ ಅಂತ ಕೇಳಿ ಅವರು ನಾವು ಫೈಟ್ ಮಾಡ್ತೀರಿ. ಅರ್ಥ ಆಯ್ತಾ? ಅವರು ನಾವು ಫೈಟ್ ಮಾಡ್ತೀವಿ, ಅವರು ನಾವು ಫೈಟ್ ಮಾಡ್ತೀವಿ. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂತಾನೆ ಅವರು ತಕರಾರು ಇಲ್ಲದೆ ಇರತಕ್ಕಂತಹ ಖಾಲಿ ಇರ್ತಕ್ಕಂಥ ಜಾಗಗಳಲ್ಲಿ ಒಂದೇ ಒಂದು ನಿಮಿಷ ನಾನು ನಿಮ್ಗೆ ದಯವಿಟ್ಟು ಅದಕ್ಕೆ ಅಡ್ಡಿಪಡಿಸಿ. ಈಗ ಎಲ್ಲದಕ್ಕೂ ಪಾಣಿ ಕೊಟ್ಟಿರೋದು ಯಾರು? ಹಕ್ಕುಪತ್ರ ಕೊಟ್ಟಿರೋದು ಯಾರು ನಿಮಗೆ? ಈ ಜಮೀನ್ ಮ್ಯಾಗ ಒಂದು ನಿಮಿಷ ಇರೋ, ಬೇರೆ ಮಾತಾಡಂಗಿಲ್ಲ. ಒಂದ್ ನಿಮಿಷ ರಂಗಸ್ವಾಮಿ ಇಲ್ಲಿ ಮಾತಾಡ್ರಿ. ಅರ್ಥ ಆಯ್ತಾ? ಇವ್ರಿಗೆ ಪಾಣಿ ಕೊಟ್ಟಿರೋದು ಯಾರು? ಪಾಣಿ ಕೊಟ್ಟಿರೋದು ಯಾರು? ಇವ್ರ ಹತ್ರ ಟ್ಯಾಕ್ಸ್ ಕಟ್ಕೊಂಡಿರೋದು ಯಾರು? ಇವ್ರದ್ದು KDBಗೆ ಅಕ್ವಿಜೇಷನ್ ಆದಂಥ ಸಂದರ್ಭದಲ್ಲಿ ಇಲ್ಲೇನು ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಟಿದ್ದಾರೆ, ಕಂಟೈನರ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ, ಗೂಡ್ ಶೆಡ್ ಕೊಟ್ಟಿದ್ದಾರೆ, ಇದೆಲ್ಲ ಫಾರೆಸ್ಟ್ ಅಲ್ವಾ? ಅದನ್ನ ಹೆಂಗೆ ಕೊಟ್ಟರು, ಇದನ್ನ ಯಾಕೆ ಕೊಟ್ಟಿದ್ರು? ಏನೇಳಿ ಅರ್ಥ ಆಯ್ತಾ? ಅದಾದಮೇಲೆ KDBಗೆ ಅಕ್ವಿಜೇಷನ್ ಆದಾಗ ಒಂದೊಂದು ಎಕರೆಗೆ ಇಷ್ಟು ಅಂತ ಕಾಂಪೋಸಿಷನ್ ಕೊಟ್ಟಿದ್ದು ಯಾರು?
ಕಾಂಪನ್ಸೇಷನ್ ಇವರು ಓನರ್ಸ್ ಅಲ್ಲ ಅಂತ ಹೇಳಿದರೆ ಇವರಿಗೆ ಕಾಂಪನ್ಸೇಷನ್ ಏನು ಕೊಡ್ತಾ ಇದ್ರು? ಏನು ಇವತ್ತು ಆಯಿತು ಫಾರೆಸ್ಟ್ ಇರ್ತಕ್ಕಂಥ ಜಾಗನ ಬಿಡಿಸ್ತೀರಿ ಅಂತ ಹೇಳ್ಕೊಂಡ್ರೆ ಬರೀ 120 ಎಕರೆ ಮಾತ್ರನಾ ಫಾರೆಸ್ಟು? 700 ಎಕರೆ ಅಲ್ಲ ಫಾರೆಸ್ಟು? ಅದನ್ನು ಬಿಡಿಸಿ ಇದನ್ನು ಬಿಡಿಸಿ. ನೀವು ಅದನ್ನು ಬಿಡಿಸ್ಕೊಂಬನ್ನಿ, ಇದನ್ನು ನೀವೇ ಎತ್ಕೊಡಬಿಡಿ, ನಾವೇ ಇದಕ್ಕೇನು ಅಡ್ಡ ಏನು ಕೊಡ. ಅರ್ಥ ಆಯ್ತರ? ಇರೋರ್ಗೆ ಒಂಥರ ರಂಗಸ್ವಾಮಿಯವರು ನಾವು ನೀವು ಮಾತಾಡ್ಕೊಂಡು ಅದು ಇದು ಮನಸ್ತಾಪಗಳು ಮಾಡ್ಕೊಳ್ಳೋದು ಬೇಡ. ನಮ್ಮಲ್ಲಿ ಅವ್ರು ಬಂದಿದ್ದಾರೆ ಈಗಲ್ಲ, ನಮ್ಮ ಡಮಲೇಷನ್ಗೆ ಅಂತ ಬಂದಿದ್ದಾರಲ್ವಾ, ಡಮಲೇಷನ್ಗೆ ಈ ಸರ್ವೆ ನಂಬರಲ್ಲಿ ಬರೀ 120 ಎಕರೆ ಮಾತ್ರ ಡಮಲೇಷನ್ ಮಾಡಬೇಕಾ? 700 ಎಕರೆ ಡಮಲೇಷನ್ ಮಾಡಿ ಸರ್. ಒಂದು ಕಡೆಗೆ ಸರ್ 711 ಎಕರೆಯಲ್ಲಿ ತಾವೇನು ಹೇಳ್ತಾ ಇದ್ದೀರಿ ಅದು ಮುಂದೆ ನೋಟಿಫಿಕೇಶನ್ ಆಗಿದೆ ಸ್ವಲ್ಪ